ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಟೆಕ್ ಬ್ರೋ ಕನ್ನಡ. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಟೆಕ್ ನ್ಯೂಸ್ ಎಪಿಸೋಡ್ 903ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇವತ್ತು ಈ ವಿಡಿಯೋದಲ್ಲಿ ತುಂಬಾನೇ ಮಾತಾಡೋದಿದೆ. ರೀಸನ್ ಏನು ಅಂದರೆ ನಿನ್ನೆ ಅನ್ಪ್ಯಾಕ್ಡ್ ಇವೆಂಟ್ ಆಯ್ತಲ್ಲ, ಈ ಒಂದು ಇವೆಂಟ್ ಅಲ್ಲಿ ಸ್ಯಾಮ್ಸಂಗ್ ಕಂಪ್ನಿಯವರು ತುಂಬಾ ಪ್ರಾಡಕ್ಟ್ಸ್ ನ ಲಾಂಚ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಆ ಎಲ್ಲಾ ಪ್ರಾಡಕ್ಟ್ಸ್ ಗೆ ಸಂಬಂಧಪಟ್ಟ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತೀನಿ. ಇವತ್ತಿನ ಟೆಕ್ ನ್ಯೂಸ್ ಆದ್ರೆ ಸ್ಟಾರ್ಟ್ ಮಾಡೋಣಂತೆ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲ ನ್ಯೂಸ್ ಬಂದ್ಬಿಟ್ಟು ನಮಗೆ ರಿಯಲ್ಮಿ 13 Pro ಈ ಒಂದು ಮೊಬೈಲ್ ನ ಜುಲೈ ತಿಂಗಳಲ್ಲಿ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಆದ್ರೆ ಬರ್ತಾ ಇದೆ. ಈ ಒಂದು ಮೊಬೈಲ್ ಅಲ್ಲಿ ತುಂಬಾ ಮಟ್ಟಿಗೆ ಕ್ಯಾಮ್ರಾಸ್ ನ ಇವರು ಹೈಲೈಟ್ ಮಾಡ್ತಿದ್ದಾರೆ. ಮೇನ್ ಕ್ಯಾಮ್ರಾ ಸೋನಿ LYT701 ಈ ಸೆನ್ಸರ್ ನ ಯೂಸ್ ಮಾಡ್ತಿದ್ದಾರೆ. ನನಗನ್ನಿಸ್ತಂಗೆ ಮೊಬೈಲ್ ಅಲ್ಲಿ ಫಸ್ಟ್ ಟೈಮ್ ಈ ಒಂದು ಸೆನ್ಸರ್ ನ ಯೂಸ್ ಮಾಡಿರೋದು. LYT700 ಸೆನ್ಸರ್ ನ ನೋಡಿದೀವಿ, ಇದು ಬಂದ್ಬಿಟ್ಟು LYT701 ಸೆನ್ಸರ್. ಇನ್ನು ಸೆಕೆಂಡರಿ ಕ್ಯಾಮ್ರಾನು ಕೂಡ ನಮಗೆ ಸೋನಿ LYT600 ಈ ಒಂದು ಸೆನ್ಸರ್ ನ ಯೂಸ್ ಮಾಡ್ತಿದ್ದಾರೆ. ಇದು ಬಂದ್ಬಿಟ್ಟು ಪೆರಿಸ್ಕೋಪಿಕ್ ಲೆನ್ಸ್ ಅಂತಾನೆ ಹೇಳ್ಬೋದು. ಈ ರೀತಿಯಾಗಿ ಈ ಸಲ ಮೊಬೈಲ್ ಅಲ್ಲಿ ತುಂಬಾ ಮಟ್ಟಿಗೆ ಕ್ಯಾಮ್ರಾ ಮೇಲೆ ಫೋಕಸ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ರಿಯಲ್ಮಿ ಅವರು ಹೇಳ್ತಿದ್ದಾರೆ. ಈ ಮೊಬೈಲ್ ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ಇವಾಗ ಈ ಒಂದು ಪೋಸ್ಟರ್ ನ ಟೀಸ್ ಮಾಡಿದ್ದಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಸ್ಯಾಮ್ಸಂಗ್ ಕಂಪನಿಗೆ ಸಂಬಂಧಪಟ್ಟ ಒಂದು ಹೊಸ ರಿಪೋರ್ಟ್ ಹೊರಗೆ ಬಂದಿದೆ. ಈ ರಿಪೋರ್ಟ್ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ ಸ್ಯಾಮ್ಸಂಗ್ ಕಂಪನಿಯಲ್ಲಿ ನಮಗೆ ಎಸ್ ಸೀರೀಸ್ ಇರುತ್ತಲ್ಲ, S24 ಪ್ಲಸ್ ಹಾಗೆ ಬಂದ್ಬಿಟ್ಟು S24 ಅಲ್ಟ್ರಾ ಅಂತೇಳಿ. ನೆಕ್ಸ್ಟ್ ಇಯರ್ ನಮಗೆ S25 ಸೀರೀಸ್ ಲಾಂಚ್ ಆಗುತ್ತಲ್ಲ, ಅದರಲ್ಲಿ ಪ್ಲಸ್ ವರ್ಷನ್ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಬರೀ ನಿಮಗೆ S25 ಹಾಗೆ ಬಂದ್ಬಿಟ್ಟು S25 ಅಲ್ಟ್ರಾ ಈ ರೀತಿಯಾಗಿ ಬರೀ ಎರಡು ಮೊಬೈಲ್ಸ್ ನ ಮಾತ್ರ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಆದ್ರೆ ಬರ್ತಾ ಇದೆ. ಇನ್ನ ಈ ಮೊಬೈಲ್ಸ್ ಲಾಂಚ್ ಆಗೋದಕ್ಕೆ ಇನ್ನ ತುಂಬಾ ಟೈಮ್ ಇದೆ ಅಂತಾನೆ ಹೇಳ್ಬೋದು. ಮುಂದಿನ ವರ್ಷ ಲಾಂಚ್ ಆಗುತ್ತೆ, ಜನವರಿ ಫೆಬ್ರವರಿ ತಿಂಗಳಲ್ಲಿ ಲಾಂಚ್ ಆಗುತ್ತೆ. ಇವಾಗಿಂದನೇ ಲೀಕ್ಸ್ ಬರೋದಕ್ಕಾದ್ರೆ ಸ್ಟಾರ್ಟ್ ಆಗಿದೆ. ಸೊ ನೋಡೋಣಂತೆ, ನಿಧಾನಕ್ಕೆ ಬರ್ತಾ ನಮಗೆ ಇನ್ನಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಓಪೋ ರೆನೋ 12 ಸೀರೀಸ್ ಈ ಒಂದು ಮೊಬೈಲ್ಸ್ ನ ನಾಳೆ ಅಫಿಷಿಯಲ್ ಆಗಿ ಲಾಂಚ್ ಮಾಡ್ತಿದ್ದಾರೆ. ತುಂಬಾ ಒಳ್ಳೆ ಮೊಬೈಲ್ಸ್ ಅಂತಾನೆ ಹೇಳ್ಬೋದು. ಪ್ರೈಸ್ ನಿಮಗೆ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ, ಸ್ಪೆಸಿಫಿಕೇಶನ್ಸ್ ತುಂಬಾನೇ ಚೆನ್ನಾಗಿರುತ್ತೆ. ಆ ಪ್ರೈಸಿಗೂ ಆ ಸ್ಪೆಸಿಫಿಕೇಶನ್ಸ್ಗೂ ಸಂಬಂಧನೇ ಇರೋದಿಲ್ಲ, ಆ ರೀತಿಯಾಗಿ ಪ್ರೈಸ್ ಇಡ್ತಿರ್ತಾರೆ. ತುಂಬಾ ಜನ ಕೇಳ್ತಿದ್ರು ರೆನೋ ಸೀರೀಸ್ ಯಾವಾಗ ಲಾಂಚ್ ಮಾಡ್ತಾರೆ ಅಂತೇಳಿ. ನಾಳೆ ನಮ್ಮ ಇಂಡಿಯಾದಲ್ಲಿ ಅಫಿಷಿಯಲ್ ಆಗಿ ಈ ಒಂದು ಮೊಬೈಲ್ಸ್ ನ ಲಾಂಚ್ ಮಾಡ್ತಿದ್ದಾರೆ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಚೆನ್ನೈಯಲ್ಲಿ ರೀಸೆಂಟ್ ಆಗಿ ಒಂದು ಇನ್ಸಿಡೆಂಟ್ ನಡೆದಿದೆ. ಈ ಇನ್ಸಿಡೆಂಟ್ ಕೇಳಿದಾದ್ಮೇಲೆ ಲಿಟ್ರಲಿ ಶಾಕ್ ಆದೆ ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ, ಒಬ್ಬ ಯೂಟ್ಯೂಬರ್ ವಯಸ್ಸು ಬಂದ್ಬಿಟ್ಟು 29 ವರ್ಷ, ಇವನ್ ಬಂದ್ಬಿಟ್ಟು ಆವಾಗ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಆದ್ರೆ ಹಾಕ್ತಿರ್ತಾನೆ. ಈ ಹುಡುಗ ಏನ್ ಮಾಡಿದ್ದಾನೆ ಅಂದ್ರೆ, ಇವನಿಗೆ ಒಂದು ಒಳ್ಳೆ ಐಡಿಯಾ ಬಂದಿದೆ. ಗೋಲ್ಡ್ ಸ್ಮಗ್ಲಿಂಗ್ ಮಾಡಿದ್ರೆ ಯಾವ ರೀತಿ ಇರುತ್ತೆ ಅಂತೇಳಿ. ಅದು ಕೂಡ ಎಲ್ಲಿ ಗೊತ್ತಾ, ಏರ್ಪೋರ್ಟ್ ಅಲ್ಲಿ ಗೋಲ್ಡ್ ಸ್ಮಗ್ಲಿಂಗ್ ಮಾಡಿದ್ದಾನೆ. ಈ ಹುಡುಗ ಏನ್ ಮಾಡಿದ್ದಾನೆ ಅಂದ್ರೆ, ಇವಾಗ ಏರ್ಪೋರ್ಟ್ ಅಲ್ಲಿ ನಮಗೆ ಶಾಪ್ಸ್ ಏನಿರುತ್ತಲ್ಲ, ನಾವೊಂದು ಶಾಪ್ಸ್ ನ ರೆಂಟಿಗೆ ತಗೊಂಡಿದ್ದಾನೆ. ಒಂದ್ ಅಂಗಡಿನ ರೆಂಟಿಗೆ ತಗೊಂಡು ಅಲ್ಲಿ ಬಂಗಾರದ ಅಂಗಡಿ ಆದ್ರೆ ಹಾಕಿದ್ದಾನೆ. ಬಂಗಾರದ ಅಂಗಡಿ ಹಾಕಿದ್ದಾದ್ಮೇಲೆ ಅಲ್ಲಿ ಇವನು ಗೋಲ್ಡ್ ಸ್ಮಗ್ಲಿಂಗ್ ಮಾಡೋದಕ್ಕಾದ್ರೆ ಸ್ಟಾರ್ಟ್ ಮಾಡಿದ್ದಾನೆ. ಯಾವ ರೀತಿ ಅಂದ್ರೆ, ಇವಾಗ ನಾರ್ಮಲ್ ಆಗಿ ಏರ್ಪೋರ್ಟ್ ಅಲ್ಲಿ ನೋಡ್ಕೊಂಡ್ರೆ ನಾವು ಇಲ್ಲಿಗಲ್ ಆಗಿ ಗೋಲ್ಡ್ ತರೋದಕ್ಕಾದ್ರೆ ಆಗೋದಿಲ್ಲ, ತುಂಬಾ ಹೈ ಸೆಕ್ಯೂರಿಟಿ ಇರುತ್ತೆ. ಹಾಗೆ ಬಂದ್ಬಿಟ್ಟು ಚೆಕಿಂಗು ಕೂಡ ತುಂಬಾನೇ ಸ್ಟ್ರಾಂಗ್ ಇರುತ್ತೆ. ನೀವೆಲ್ಲಾದ್ರೂ ಇಟ್ಕೊಂಡು ಬನ್ನಿ, ಅವ್ರು ಹೊರಗಾದ್ರೆ ತೆಗಿತಾರೆ. ಹಾಗೆ ಬಂದ್ಬಿಟ್ಟು ಆ ಬಂಗಾರನ ಕಂಪ್ಲೀಟ್ ಆಗಿ ಸೀಸ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ನಾವು ಟೆಕ್ ನ್ಯೂಸ್ ಅಲ್ಲಂತೂ ಎಷ್ಟೋ ಸಲ ಮಾತಾಡಿದೀವಿ. ಆದ್ರೆ ಇವನ್ ಮಾಡಿರೋ ಪ್ಲಾನ್ ಏನು ಅಂದ್ರೆ, ಇವಾಗ ಬೇರೆ ದೇಶದಿಂದ ಯಾರಾದ್ರೂ ಇಲ್ಲಿಗಲ್ ಆಗಿ ಗೋಲ್ಡ್ ತಂದ್ರೆ ಇವರು ಚೆಕಿಂಗ್ ಆಗೋದಕ್ಕಿಂತ ಮುಂಚೆನೆ ಇಸ್ಕೊಬಿಡ್ತಾರೆ ಅವ್ರ ಹತ್ರ. ಇವಾಗ ವಾಶ್ರೂಮಿಗೆ ಹೋಗ್ಬಿಟ್ಟು ಆ ವಾಶ್ರೂಮ್ ಅಲ್ಲಿ ಗೋಲ್ಡ್ ಎಕ್ಸ್ಚೇಂಜ್ ಆಗುತ್ತೆ ಅಂತಾನೆ ಹೇಳ್ಬೋದು. ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಾದ್ಮೇಲೆ ಆ ಗೋಲ್ಡ್ ನ ತಗೊಂಡ್ ಬಂದ್ಬಿಟ್ಟು ಅಂಗಡಿಯಲ್ಲಾದ್ರೆ ಇಡ್ತಾರೆ. ಇವಾಗ ಏರ್ಪೋರ್ಟ್ ಅಂದ್ಮೇಲೆ ಗೋಲ್ಡ್ ಶಾಪ್ ಅಂದ್ಮೇಲೆ ಗೋಲ್ಡ್ ಇದ್ದೇ ಇರುತ್ತೆ. ಅದನ್ನ ಇವರು ಅಡ್ವಾಂಟೇಜ್ ಆಗಿ ತಗೊಂಡು ಏನ್ ಮಾಡ್ತಿದ್ದಾರೆ ಅಂದ್ರೆ, ಅಲ್ಲಿರೋ ಶಾಪ್ಸಿಗೆಲ್ಲ ಒಂದು ಕಾರ್ಡ್ ಕೊಟ್ಟಿರ್ತಾರೆ, ಒಂದು ID ಕೊಟ್ಟಿರ್ತಾರೆ. ಜಸ್ಟ್ ನಾವು ಟ್ಯಾಪ್ ಮಾಡ್ಬಿಟ್ಟು ಈಸಿಯಾಗಿ ಹೊರಗೆ ಹೋಗ್ಬೋದು. ನಮಗೆ ಯಾವುದೇ ರೀತಿ ಚೆಕಿಂಗ್ ಆದ್ರೆ ಇರೋದಿಲ್ಲ. ಇದನ್ನ ಇವನು ಅಡ್ವಾಂಟೇಜ್ ಆಗಿ ತಗೊಂಡು ಪ್ರತಿದಿನ ಇಲ್ಲಿಗಲ್ ಗೋಲ್ಡ್ ನ ಈಸಿಯಾಗಿ ಹೊರಗಾದ್ರೆ ತಗೊಂಡು ಹೋಗ್ತಿದ್ದಾನೆ. 2 ದಿನದಲ್ಲಿ ನೋಡ್ಕೊಂಡ್ರೆ ಹತ್ತತ್ರ 267 kg ಗೋಲ್ಡ್ ನ ಇವನು ಇಲ್ಲಿಗಲ್ ಆಗಿ ಸ್ಮಗ್ಲಿಂಗ್ ಮಾಡಿದ್ದಾನೆ. ಹತ್ತತ್ರ 167 ಕೋಟಿ ವರ್ತ್ ಇದೆ ಅಂತ ಹೇಳ್ಬಿಟ್ಟು ಇವರು ಆದ್ರೆ ಹೇಳ್ತಿದ್ದಾರೆ. ಇವಾಗ ಕಂಪ್ಲೀಟ್ ಗೋಲ್ಡ್ ನ ಸೀಸ್ ಮಾಡಿದ್ದಾರೆ. ಈ ನ್ಯೂಸ್ ಕೇಳಿದಾದ್ಮೇಲೆ ಲಿಟ್ರಲಿ ಶಾಕ್ ಆದೆ ಅಂತಾನೆ ಹೇಳ್ಬೋದು. ಅಂದ್ರೆ ಎಲ್ಲೋ ಒಂದ್ ಕಡೆ ಲೂಪ್ ಹೋಲ್ ಇರುತ್ತೆ, ಆ ಲೂಪ್ ಹೋಲ್ ಎಲ್ಲಿದೆ ಅಂತ ಹೇಳ್ಬಿಟ್ಟು ನಾವು ಹುಡುಕ್ಬೇಕಷ್ಟೇ. ಇವ್ನು ನೋಡಿದ್ರೆ ತುಂಬಾ ಚೆನ್ನಾಗಿ ಕ್ಯಾಚ್ ಮಾಡಿದ್ದಾನೆ, ವಾಶ್ರೂಮ್ ಅಲ್ಲಿ ಸಿಗಾಕೊಂಡಿದ್ದಾರೆ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಗೂಗಲ್ ಎಂಪ್ಲಾಯ್ ಫಸ್ಟ್ ಟೈಮ್ ಒಂದು ಡ್ರೆಸ್ ನ ತಯಾರು ಮಾಡಿದ್ದಾರೆ. ಈ ಡ್ರೆಸ್ ಅಲ್ಲೂ ಕೂಡ AI ಟೆಕ್ನಾಲಜಿನ ಇನ್ಕ್ಲೂಡ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಅಂತ ಡ್ರೆಸ್ ಯಾವ್ದಪ್ಪ ಅಂದ್ರೆ, ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇದು ಬಂದ್ಬಿಟ್ಟು ಸ್ನೇಕ್ ಡ್ರೆಸ್ ಮೇಲೆ ನಿಮಗೆ ಸ್ನೇಕ್ ಇರುತ್ತೆ, ಹಾವಿರುತ್ತೆ. ಇದು ಬಂದ್ಬಿಟ್ಟು ರಿಯಲ್ ಹಾವ್ ಅಲ್ಲ, ನೋಡೋದಿಕ್ ಮಾತ್ರ ರಿಯಲ್ ಹಾವ್ ತರ ಆದ್ರೆ ಕಾಣಿಸುತ್ತೆ. ಇದರಲ್ಲಿ AI ಟೆಕ್ನಾಲಜಿನೂ ಕೂಡ ಯೂಸ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು 3D ಪ್ರಿಂಟೆಡ್ ಸ್ನೇಕ್ ಅಂತಾನೆ ಹೇಳ್ಬೋದು. ಪ್ರಿಂಟೆಡ್ ಅಲ್ಲಿ ಈ ಒಂದು ಸ್ನೇಕ್ ನ ಕಂಪ್ಲೀಟ್ ಆಗಿ ಪ್ರಿಂಟ್ ಮಾಡಿದ್ದಾರೆ. ಆಮೇಲೆ ಒಂದು ಸ್ವಲ್ಪ ಟೆಕ್ನಾಲಜಿನ ಯೂಸ್ ಮಾಡಿದ್ದಾರೆ. ಇದರಲ್ಲಿ ಸೆನ್ಸಾರ್ಸ್ ಯೂಸ್ ಮಾಡಿದ್ದಾರೆ ಅಂತ ಹೇಳದ್ನಲ್ಲ, ಈ ಒಂದು ಸೆನ್ಸರ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ, ಇವಾಗ ಆ ಒಂದು ಡ್ರೆಸ್ ಹಾಕೊಂಡಿದ್ದಾದ್ಮೇಲೆ ನಮ್ಮ ಹತ್ರ ಯಾರಾದ್ರೂ ಬಂದ್ರೆ ಅವ್ರನ್ನ ಎದುರಿಸೋದಕ್ಕಾದ್ರೆ ಸ್ಟಾರ್ಟ್ ಮಾಡುತ್ತೆ. ಆ ಒಂದು ಹಾವ್ ಏನು ಕೂಡ ಮಾಡೋದಿಲ್ಲ, ಎದುರಿಸುತ್ತೆ ಅಂತಾನೆ ಹೇಳ್ಬೋದು. ಈ ಒಂದು ಡ್ರೆಸ್ ಇವಾಗ ತುಂಬಾನೇ ವೈರಲ್ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ನೋಡಿದ್ರು ಕೂಡ ಈ ಒಂದು ಡ್ರೆಸ್ ಕಾಣಿಸ್ತಾ ಇದೆ. ಈ ಡ್ರೆಸ್ ನಿಮಗೆ ಇಷ್ಟ ಆಯ್ತಾ? ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ.
ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಸ್ಯಾಮ್ಸಂಗ್ ಇಂದ ಸ್ಯಾಮ್ಸಂಗ್ ಕಂಪ್ನಿಯವರು ನಿನ್ನೆ ಒಂದು ಈವೆಂಟ್ ನ ಹೋಸ್ಟ್ ಮಾಡಿದ್ರು, ಸ್ಯಾಮ್ಸಂಗ್ ಅನ್ಪ್ಯಾಕ್ಡ್ ಇವೆಂಟ್, ಬಿಗ್ಗೆಸ್ಟ್ ಇವೆಂಟ್ ಅಂತಾನೆ ಹೇಳ್ಬೋದು. ಫಸ್ಟ್ ಟೈಮ್ ಸ್ಯಾಮ್ಸಂಗ್ ಕಂಪ್ನಿಯವರು ಈ ಒಂದು ಇವೆಂಟ್ ಅಲ್ಲಿ ಇಷ್ಟೆಲ್ಲ ಪ್ರಾಡಕ್ಟ್ಸ್ ನ ಲಾಂಚ್ ಮಾಡಿರೋದು. ಮೊದಲನೇದಾಗಿ ಫೋಲ್ಡಬಲ್ ಫೋನ್ಸ್ ನ ಲಾಂಚ್ ಮಾಡಿದ್ದಾರೆ, ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Fold 6, ಹಾಗೆ ಬಂದ್ಬಿಟ್ಟು Z Flip 6. ಇದೇ ಲಾಂಚ್ ಇವೆಂಟ್ ಅಲ್ಲಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ ವಾಚ್ 7 ಸೀರೀಸ್, ಇದರಲ್ಲಿ 7 ಅಲ್ಟ್ರಾ ಅಂತಾನೂ ಕೂಡ ಒಂದು ಸ್ಪೆಷಲ್ ವಾಚ್ ನ ಲಾಂಚ್ ಮಾಡಿದ್ದಾರೆ. ಹಾಗೆ ಬಂದ್ಬಿಟ್ಟು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಬಡ್ಸ್ 3 ಪ್ರೋನು ಕೂಡ ಲಾಂಚ್ ಮಾಡಿದ್ದಾರೆ. ಹಾಗೆ ಬಂದ್ಬಿಟ್ಟು ಸ್ಯಾಮ್ಸಂಗ್ ರಿಂಗ್ ಕೂಡ ಲಾಂಚ್ ಮಾಡಿದ್ದಾರೆ. ಇದೆಲ್ಲದರ ಬಗ್ಗೆನೂ ಕೂಡ ನಾನು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೀನಿ. ಮೊದಲನೇದಾಗಿ ಫೋಲ್ಡಬಲ್ ಫೋನ್ಸ್ ಬಗ್ಗೆ ಮಾತಾಡೋಣಂತೆ. ಹಳೆ ಫೋಲ್ಡಬಲ್ ಫೋನ್ಸ್ ಗೆ ಕಂಪೇರ್ ಮಾಡಿದ್ರೆ ಈ ಸಲ ಫೋಲ್ಡಬಲ್ ಫೋನ್ಸ್ ಅಲ್ಲಿ ಮೇಜರ್ ಆಗಿ ಏನ್ ಚೇಂಜ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ ಕಂಪ್ಲೀಟ್ ಸ್ಪೆಸಿಫಿಕೇಶನ್ಸ್. ಮೊದಲನೇದಾಗಿ Z Fold 6 ಈ ಮೊಬೈಲ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಈ ಸಲ ಡಿಸ್ಪ್ಲೇ ಸೈಜ್ ಜಾಸ್ತಿ ಆಗುತ್ತೆ. ನಿಮಗೆ ಇನ್ನರ್ ಡಿಸ್ಪ್ಲೇ ಏನಿದೆಲ್ಲ ಇದು ಬಂದ್ಬಿಟ್ಟು 7.6 ಇಂಚಸ್ ಇರುತ್ತೆ. ಔಟರ್ ಡಿಸ್ಪ್ಲೇ ಬಂದ್ಬಿಟ್ಟು ನಿಮಗೆ 6.3 ಇಂಚಸ್ ಇರುತ್ತೆ. ಸ್ನ್ಯಾಪ್ಡ್ರ್ಯಾಗನ್ 8 Gen 3 ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ಮೇನ್ ಕ್ಯಾಮ್ರಾ 50 ಮೆಗಾ ಪಿಕ್ಸೆಲ್ ಇರುತ್ತೆ, ಸೆಕೆಂಡರಿ ಕ್ಯಾಮ್ರಾ 12 ಮೆಗಾ ಪಿಕ್ಸೆಲ್ ಇರುತ್ತೆ, ಥರ್ಡ್ ಕ್ಯಾಮ್ರಾ 10 ಮೆಗಾ ಪಿಕ್ಸೆಲ್ ಇರುತ್ತೆ, ಫ್ರಂಟ್ ಕ್ಯಾಮ್ರಾನು ಕೂಡ ನಿಮಗೆ 10 ಮೆಗಾ ಪಿಕ್ಸೆಲ್ ಇರುತ್ತೆ, 4400 mAh ಬ್ಯಾಟರಿ ಇರುತ್ತೆ, 25 ವಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಫೋಲ್ಡಬಲ್ ವಿಷಯದಲ್ಲಿ ನೋಡಿಕೊಂಡ್ರೆ ನಿಮಗೆ ಮೇಜರ್ ಆಗಿ ಚೇಂಜಸ್ ಇರೋದಿಲ್ಲ, ಹಳೆ ಫೋಲ್ಡಬಲ್ ಫೋನ್ ತರನೇ ಇರುತ್ತೆ, ಆದ್ರೆ ಒಂದು ಸ್ವಲ್ಪ ನಿಮಗೆ ಚೇಂಜ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನ ಫ್ಲಿಪ್ ಮೊಬೈಲ್ ವಿಷಯಕ್ಕೆ ಬಂದ್ರೆ ಇವರೇನು ಮೇಜರ್ ಆಗಿ ಏನು ಚೇಂಜಸ್ ಮಾಡಿಲ್ಲ, ಆಸ್ ಯೂಶುವಲ್ ತರನೇ ಇದೆ. ನಿಮಗೆ ಔಟರ್ ಡಿಸ್ಪ್ಲೇ ಬಂದ್ಬಿಟ್ಟು 3.4 ಇಂಚಸ್ ಇರುತ್ತೆ, ಒಳಗಡೆ ಡಿಸ್ಪ್ಲೇ ಬಂದ್ಬಿಟ್ಟು 6.7 ಇಂಚಸ್ ಇರುತ್ತೆ. ಇದರಲ್ಲೂ ಕೂಡ ಸ್ನ್ಯಾಪ್ಡ್ರ್ಯಾಗನ್ 8 Gen 3 ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ಮೇನ್ ಕ್ಯಾಮ್ರಾ 50 ಮೆಗಾ ಪಿಕ್ಸೆಲ್ ಇರುತ್ತೆ, ಸೆಕೆಂಡರಿ ಕ್ಯಾಮ್ರಾ 12 ಮೆಗಾ ಪಿಕ್ಸೆಲ್ ಇರುತ್ತೆ, ಫ್ರಂಟ್ ಕ್ಯಾಮ್ರಾ 10 ಮೆಗಾ ಪಿಕ್ಸೆಲ್ ಇರುತ್ತೆ, 4000 mAh ಬ್ಯಾಟರಿ ಇರುತ್ತೆ, 25 ವಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಮತ್ತೆ ಫೋಲ್ಡಬಲ್ ಫೋನ್ಸ್ ಅಲ್ಲಿ ಏನು ಕೂಡ ಇವರು ಚೇಂಜಸ್ ಮಾಡಿಲ್ವಾ ಬ್ರೋ ಅಂದ್ರೆ, ಮೊದಲನೇದಾಗಿ ಮೆಟೀರಿಯಲ್ ಚೇಂಜ್ ಮಾಡಿದ್ದಾರೆ, ಟೈಟಾನಿಯಂ ಮೆಟೀರಿಯಲ್ ನ ಯೂಸ್ ಮಾಡಿದ್ದಾರೆ. ಹಾಗೆ ಬಂದ್ಬಿಟ್ಟು ಲೈಟ್ ವೇಟ್ ಇದೆ, ಇಂಜ್ ಅಲ್ಲಿ ತುಂಬಾ ಚೇಂಜಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಡಿಸ್ಪ್ಲೇ ಸೈಜು ಕೂಡ ನಿಮಗೆ ತುಂಬಾನೇ ದೊಡ್ಡದಾಗಿದೆ. ಹಾಗೆ ಬಂದ್ಬಿಟ್ಟು AI ಫೀಚರ್ಸ್ ನ ತುಂಬಾನೇ ಆಡ್ ಮಾಡಿದ್ದಾರೆ. ಡಿಸ್ಪ್ಲೇ ಸೈಜ್ ನಿಮಗೆ ಯಾವ ರೀತಿ ದೊಡ್ಡದಾಗಿದೆ ಅಂದ್ರೆ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಹಳೆ ಫೋಲ್ಡಬಲ್ ಫೋನ್ಗೂ ಹೊಸ ಫೋಲ್ಡಬಲ್ ಫೋನ್ಗೂ ಡಿಸ್ಪ್ಲೇ ಅಲ್ಲಿ ನೋಡಬಹುದು ನಿಮಗೆ ಒಂದು ಸ್ವಲ್ಪ ಸ್ಕ್ವೇರ್ ಎಡ್ಜಸ್ ಆದ್ರೆ ಇರುತ್ತೆ, ಶಾರ್ಪ್ ಎಡ್ಜಸ್ ಇರುತ್ತೆ. ಹಾಗೆ ಬಂದ್ಬಿಟ್ಟು ಡಿಸ್ಪ್ಲೇ ಸೈಜು ಕೂಡ ನಿಮಗೆ ತುಂಬಾ ಮಟ್ಟಿಗೆ ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬೋದು. ಇನ್ನ ಪ್ರೈಸ್ ವಿಷಯಕ್ಕೆ ಬಂದ್ರೆ ನಿಮಗೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Fold 6 ಸ್ಟಾರ್ಟಿಂಗ್ ಪ್ರೈಸ್ 1,65,000 ಇಟ್ಟಿದ್ದಾರೆ. Z Flip 6 ನಿಮಗೆ 1,10,000 ಇಟ್ಟಿದ್ದಾರೆ. ಪ್ರೈಸ್ ತುಂಬಾ ಮಟ್ಟಿಗೆ ಜಾಸ್ತಿ ಆಯ್ತು ಅಂತಾನೆ ಹೇಳ್ಬೋದು. ಫ್ಲಿಪ್ ಮೊಬೈಲ್ 1 ಲಕ್ಷದ ಒಳಗಡೆ ಲಾಂಚ್ ಮಾಡ್ತಾರೆ ಅನ್ಕೊಂಡೆ, ಇವ್ರು ನೋಡಿದ್ರೆ 1 ಲಕ್ಷ ದಾಟಿಸ್ಬಿಟ್ಟಿದ್ದಾರೆ. ಈ ಒಂದು ಮೊಬೈಲ್ಸ್ ಗೆ 7 ಇಯರ್ OS ಅಪ್ಡೇಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸ್ಯಾಮ್ಸಂಗ್ ಕಂಪ್ನಿಯವರು ಹೇಳ್ತಿದ್ದಾರೆ. ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು ವಾಚಸ್ ಬಗ್ಗೆ ಮಾತಾಡೋಣಂತೆ. ಪ್ರತಿ ಸಲ ಇವರು ಬಂದ್ಬಿಟ್ಟು ಸ್ಯಾಮ್ಸಂಗ್ ಗ್ಯಾಲಕ್ಸಿ ವಾಚ್ 5 ಸೀರೀಸ್ 6 ಸೀರೀಸ್ ಈ ರೀತಿಯಾಗಿ ಲಾಂಚ್ ಮಾಡ್ತಾ ಇದ್ರು. ಈ ಸಲ 7 ಸೀರೀಸ್ ಜೊತೆಗೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ವಾಚ್ 7 ಅಲ್ಟ್ರಾನು ಕೂಡ ಲಾಂಚ್ ಮಾಡಿದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇದು ಬಂದ್ಬಿಟ್ಟು ಅಲ್ಟ್ರಾ ವಾಚ್. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಆಪಲ್ ಕಂಪ್ನಿಯವರು ಆಪಲ್ ವಾಚ್ ಅಲ್ಟ್ರಾನ ಲಾಂಚ್ ಮಾಡ್ತಾರಲ್ಲ, ಅದನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಇವರು ಕೂಡ ಈ ಒಂದು ವಾಚ್ ನ ಲಾಂಚ್ ಮಾಡಿದ್ದಾರೆ. ಸೈಜು ಕೂಡ ನಿಮಗೆ ತುಂಬಾ ದೊಡ್ಡ ಸೈಜ್ ಅಲ್ಲಿ ಇರುತ್ತೆ ಅಂತಾನೆ ಹೇಳ್ಬೋದು. ವಾಚಸ್ ಅಲ್ಲಿ ಮೇಜರ್ ಆಗಿ ಇವ್ರು ಏನ್ ಚೇಂಜಸ್ ಮಾಡಿದ್ದಾರೆ ಅಂದ್ರೆ ನಿಮಗೆ ಡಿಸ್ಪ್ಲೇ ಸೈಜ್ ಅನ್ನೋದು ಜಾಸ್ತಿ ಆಗುತ್ತೆ. ಹಾಗೆ ಬಂದ್ಬಿಟ್ಟು 3 ನ್ಯಾನೋಮೀಟರ್ ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ, ನಿಮಗೆ ತುಂಬಾನೇ ಫಾಸ್ಟ್ ಇರುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಬಂದ್ಬಿಟ್ಟು ಟೈಟಾನಿಯಂ ಮೆಟೀರಿಯಲ್ ನ ಯೂಸ್ ಮಾಡಿದ್ದಾರೆ. ನೀವೆಷ್ಟೇ ಕೆಳಗೆ ಹಾಕಿದ್ರು ಕೂಡ ಈ ಒಂದು ವಾಚ್ಗೆ ಏನು ಕೂಡ ಆಗಲ್ಲ ಅಂತ ಹೇಳ್ಬಿಟ್ಟು ಇವರು ಆದ್ರೆ ಹೇಳ್ತಿದ್ದಾರೆ. ಹಾಗೆ ಬಂದ್ಬಿಟ್ಟು OS ಅಲ್ಲೂ ಕೂಡ ತುಂಬಾ ಮಟ್ಟಿಗೆ ಇವರು ಚೇಂಜಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ LT ವರ್ಷನ್ ಮಾತ್ರ ತಂದಿದ್ದಾರೆ, ನಿಮಗೆ ಯಾವುದೇ ರೀತಿ GPS ವರ್ಷನ್ ಆದ್ರೆ ಇರೋದಿಲ್ಲ, ಕಂಪ್ಲೀಟ್ ಆಗಿ ನಿಮಗೆ LT ವರ್ಷನ್ ಇರುತ್ತೆ. ನಿನ್ನ ಪ್ರೈಸ್ ವಿಷಯಕ್ಕೆ ಬಂದ್ರೆ 60,000 ಇಟ್ಟಿದ್ದಾರೆ. ಅಲ್ಟ್ರಾ ವಾಚ್ ನಿಮಗೆ 60,000 ಸಿಗುತ್ತೆ. ನಿನ್ನ ನಾರ್ಮಲ್ ವಾಚಸ್ ನೋಡ್ಕೊಂಡ್ರೆ ಇದರಲ್ಲೂ ಕೂಡ ನಿಮಗೆ ಆಸ್ ಯೂಶುವಲ್ ಸ್ಪೆಸಿಫಿಕೇಶನ್ಸ್ ಇರುತ್ತೆ. ಇದರಲ್ಲೂ ಕೂಡ ನಿಮಗೆ 3 ನ್ಯಾನೋಮೀಟರ್ ಚಿಪ್ಸೆಟ್ ನ ಯೂಸ್ ಮಾಡಿದ್ದಾರೆ, ಅಲ್ಯೂಮಿನಿಯಂ ಮೆಟೀರಿಯಲ್ ಇರುತ್ತೆ. ಇದರಲ್ಲೂ ಕೂಡ ನಿಮಗೆಲ್ಲ ಹೆಲ್ತ್ ಫೀಚರ್ಸ್ ಕೂಡ ಇರುತ್ತೆ. ಈ ವಾಚ್ ನಿಮಗೆ ಅಷ್ಟು ಸ್ಟ್ರಾಂಗ್ ಇರೋದಿಲ್ಲ, ಅಲ್ಟ್ರಾ ನಿಮಗೆ ತುಂಬಾ ಸ್ಟ್ರಾಂಗ್ ಇರುತ್ತೆ. ಈ ನಾರ್ಮಲ್ ವಾಚಸ್ ಬಂದ್ಬಿಟ್ಟು ನೀವು ನಾರ್ಮಲ್ ಆಗಿ ಯೂಸ್ ಮಾಡಬೇಕಾಗುತ್ತೆ, ಅಡ್ವೆಂಚರ್ ಪರ್ಪಸ್ ಗೆ ನೀವು ಯೂಸ್ ಮಾಡೋದಕ್ಕಾದ್ರೆ ಆಗೋದಿಲ್ಲ. ಇನ್ನ ಈ ವಾಚ್ ಪ್ರೈಸಸ್ ನೋಡ್ಕೊಂಡ್ರೆ ಸ್ಟಾರ್ಟಿಂಗ್ ಪ್ರೈಸ್ ನಿಮಗೆ 30,000 ಸ್ಟಾರ್ಟ್ ಆಗ್ತಾ ಇದೆ. ಈ ಸಲ ವಾಚ್ ಪ್ರೈಸಸ್ ಕೂಡ ಒಂದು ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನ ಬಡ್ಸ್ ವಿಷಯಕ್ಕೆ ಬಂದ್ರೆ ಫಸ್ಟ್ ಟೈಮ್ ಸ್ಯಾಮ್ಸಂಗ್ ಕಂಪ್ನಿಯವರು ಬಡ್ಸ್ ಡಿಸೈನ್ ನ ಚೇಂಜ್ ಮಾಡಿದ್ದಾರೆ, ಕಂಪ್ಲೀಟ್ ಡಿಸೈನ್ ನ ಚೇಂಜ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ನೋಡೋದಕ್ಕೆ ಮಾತ್ರ ತುಂಬಾನೇ ಚೆನ್ನಾಗಿದೆ, ಹಾಗೆ ಬಂದ್ಬಿಟ್ಟು ತುಂಬಾನೇ ಕ್ಲಾಸಿ ಆಗಿದೆ. ಇವರು 2 ಬಡ್ಸ್ ನ ಲಾಂಚ್ ಮಾಡಿದ್ದಾರೆ, 3 ಹಾಗೆ ಬಂದ್ಬಿಟ್ಟು 3 Pro ಅಂತೇಳಿ. ಎರಡರದ್ದು ಕೂಡ ನಿಮಗೆ ಸ್ಪೆಸಿಫಿಕೇಶನ್ ಸೇಮ್ ಟು ಸೇಮ್ ಇರುತ್ತೆ, ಡಿಸೈನ್ ಒಂದು ಸ್ವಲ್ಪ ಚೇಂಜ್ ಆಗುತ್ತೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ನಾರ್ಮಲ್ ವರ್ಷನ್ ಅಲ್ಲಿ ನಿಮಗೆ ಇಯರ್ ಟಿಪ್ ಇರೋದಿಲ್ಲ, ಇದರಲ್ಲಿ ನಿಮಗೆ ಇಯರ್ ಟಿಪ್ ಇರುತ್ತೆ, ಅಷ್ಟೇ ಚೇಂಜಸ್. ಇದರಲ್ಲೂ ಕೂಡ ನಿಮಗೆ IP57 ರೇಟಿಂಗ್ ಇಂದ ಬರುತ್ತೆ. ಹಾಗೆ ಬಂದ್ಬಿಟ್ಟು ನಿಮಗೆ ಲೇಸರ್ ಲೈಟ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ, ಸೈಡ್ ಅಲ್ಲಿ ಒಂದು ಸಣ್ಣ ಲೈಟ್ ಇರುತ್ತೆ ಉದ್ದಕ್ಕೆ, ಆ ಒಂದು ಲೈಟ್ ಕೊಟ್ಟಿದ್ದಾರೆ. ಇದನ್ನ ತುಂಬಾ ಮಟ್ಟಿಗೆ ಹೈಲೈಟ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಗೆ ಸಪೋರ್ಟ್ ಮಾಡುತ್ತೆ. ಹಾಗೆ ಬಂದ್ಬಿಟ್ಟು ಈ ಸಲ ಆಡಿಯೋದಲ್ಲಿ ನಾವು ತುಂಬಾ ಚೇಂಜಸ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಸ್ಯಾಮ್ಸಂಗ್ ಕಂಪ್ನಿಯವರು ಹೇಳ್ತಿದ್ದಾರೆ. ಇನ್ನ ಪ್ರೈಸ್ ವಿಷಯಕ್ಕೆ ಬಂದ್ರೆ 15,000 ಸ್ಟಾರ್ಟ್ ಆಗುತ್ತೆ, ನಿಮಗೆ 20,000 ಹೋಗುತ್ತೆ ಪ್ರೈಸ್. ನಿಮಗೆ ಬಡ್ಸ್ ವಿಷಯದಲ್ಲಿ ನೋಡ್ಕೊಂಡ್ರೆ ಓಕೆ, ಒಂದು ಸ್ವಲ್ಪ ರೀಸನಬಲ್ ಅಂತಾನೆ ಹೇಳ್ಬೋದು, ಯಾಕೆಂದ್ರೆ ಸ್ಯಾಮ್ಸಂಗ್ ಫ್ಲಾಗ್ಶಿಪ್ ಬಡ್ಸ್ ಅಂದ್ರೆ ನಮಗೆ ಈ ಒಂದು ಪ್ರೈಸ್ ರೇಂಜ್ ಆದ್ರೆ ಇರುತ್ತೆ.
ನೆಕ್ಸ್ಟ್ ನೋಡ್ಕೊಂಡ್ರೆ ಇದೇ ಲಾಂಚ್ ಇವೆಂಟ್ ಅಲ್ಲಿ ಸ್ಯಾಮ್ಸಂಗ್ ಕಂಪ್ನಿಯವರು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಸ್ಮಾರ್ಟ್ ರಿಂಗ್ ನು ಕೂಡ ಲಾಂಚ್ ಮಾಡಿದ್ದಾರೆ. ಫಸ್ಟ್ ಟೈಮ್ ಒಂದು ಸ್ಮಾರ್ಟ್ ರಿಂಗ್ ನೋಡ್ತಾ ಇರೋದು. ಇದು ನಿಮಗೆ ವಾಟರ್ ರೆಸಿಸ್ಟೆಂಟ್ ಗೆ ಸಪೋರ್ಟ್ ಮಾಡುತ್ತೆ. 9 ಡಿಫರೆಂಟ್ ಸೈಜಸ್ ಇಂದ ಬರುತ್ತೆ. ಇವಾಗ ಎಲ್ಲಾರ ಬೆರಳು ಕೂಡ ಒಂದೇ ಸೈಜ್ ಇರೋದಿಲ್ಲಲ್ಲ, ನಿಮಗೆ 9 ಸೈಜಸ್ ಆದ್ರೆ ಸಿಗುತ್ತೆ. ಅಷ್ಟರಲ್ಲಿ ನಿಮಗೆ ಯಾವುದು ಕರೆಕ್ಟ್ ಆಗಿ ಸೂಟ್ ಆಗುತ್ತೋ ಅದನ್ನ ನೀವು ಪರ್ಚೇಸ್ ಮಾಡಬಹುದು. 3 ಕಲರ್ಸ್ ಇರುತ್ತೆ, ಬ್ಲಾಕ್ ಕಲರ್, ಸಿಲ್ವರ್ ಕಲರ್, ಹಾಗೆ ಬಂದ್ಬಿಟ್ಟು ಗೋಲ್ಡ್ ಕಲರ್. ಎಲ್ಲಾನು ಕೂಡ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಒಂದ್ಸಲ ಚಾರ್ಜ್ ಮಾಡಿದ್ರೆ 7 ಡೇಸ್ ಬ್ಯಾಟರಿ ಲೈಫ್ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ನನಗೆ ಚಾರ್ಜಿಂಗ್ ಕೇಸ್ ತುಂಬಾ ಇಷ್ಟ ಆಯ್ತು ಅಂತಾನೆ ಹೇಳ್ಬೋದು. ಇವಾಗ ನಾರ್ಮಲ್ ಆಗಿ ಗೋಲ್ಡ್ ಶಾಪ್ ಅಲ್ಲಿ ನೀವೊಂದು ರಿಂಗ್ ತಗೊಂಡ್ರೆ ನಿಮಗೆ ಒಂದು ಸಣ್ಣ ಡಬ್ಬ ಕೊಡ್ತಾರಲ್ಲ, ಬಾಕ್ಸ್ ಕೊಡ್ತಾರಲ್ಲ, ಸೇಮ್ ಅದೇ ರೀತಿ ಇದೆ. ನೋಡೋದಕ್ಕೂ ಕೂಡ ತುಂಬಾನೇ ಚೆನ್ನಾಗಿದೆ. ಇದರಲ್ಲೂ ಕೂಡ ನಿಮಗೆ ಟೈಟಾನಿಯಂ ಮೆಟೀರಿಯಲ್ ನ ಯೂಸ್ ಮಾಡಿದ್ದಾರೆ. ಒಂದು ಸ್ವಲ್ಪ ನಿಮಗೆ ಲೈಟ್ ವೇಟ್ ಇರುತ್ತೆ. ಇವರೇನ್ ಹೇಳ್ತಿದ್ದಾರೆ ಅಂದ್ರೆ ಹೆಲ್ತ್ ಗೆ ಸಂಬಂಧಪಟ್ಟ ಎಲ್ಲ ಫೀಚರ್ಸ್ ಕೂಡ ಆಡ್ ಮಾಡಿದ್ದಾರೆ. ಹಾಗೆ ಬಂದ್ಬಿಟ್ಟು 24/7 ನಿಮಗೆ ಮಾನಿಟರ್ ಮಾಡ್ತಾ ಇರುತ್ತೆ. ಹಾರ್ಟ್ ರೇಟ್ ಸೆನ್ಸರ್, SpO2 ಸೆನ್ಸರ್, ಸ್ಲೀಪ್ ಟ್ರ್ಯಾಕಿಂಗ್, ವಾಟರ್ ಟ್ರ್ಯಾಕಿಂಗ್, ಈ ರೀತಿಯಾಗಿ ಪ್ರತಿಯೊಂದು ಸೆನ್ಸರ್ ಕೂಡ ತುಂಬಾ ಅಕ್ಯುರೇಟ್ ಆಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವರು ಆದ್ರೆ ಹೇಳ್ತಿದ್ದಾರೆ. ಇನ್ನ ಪ್ರೈಸ್ ನೋಡ್ಕೊಂಡ್ರೆ US ಪ್ರೈಸ್ ಹೊರಗೆ ಬಂದಿದೆ. ಹತ್ರ 33,000 ಇಟ್ಟಿದ್ದಾರೆ. 33,000 ಕೊಟ್ಟು ಈ ರಿಂಗ್ ತಗೋಬೇಕಾ ಅಂದ್ರೆ ಲಿಟ್ರಲಿ ನಾನಂತೂ ಬೇಡ ಅಂತಾನೆ ಹೇಳ್ತೀನಿ. ರೀಸನ್ ಏನು ಅಂದ್ರೆ ಆ ಒಂದು ಪ್ರೈಸ್ ರೇಂಜ್ ಅಲ್ಲಿ ನಿಮಗೆ ತುಂಬಾ ಒಳ್ಳೆ ಸ್ಮಾರ್ಟ್ ವಾಚ್ ಸಿಕ್ಬಿಡುತ್ತೆ. ಅದನ್ನ ನೀವು ಯೂಸ್ ಮಾಡಬಹುದು. ಈ ರಿಂಗ್ ಹಾಕೊಂಡ್ರು ಕೂಡ ಸ್ಯಾಮ್ಸಂಗ್ ರಿಂಗ್ ಅಂತ ಹೇಳ್ಬಿಟ್ಟು ಯಾರು ಕೂಡ ಕಂಡುಹಿಡಿಯೋದಿಲ್ಲ. ನಾರ್ಮಲ್ ರಿಂಗ್ ತರನೇ ಇರುತ್ತೆ. ನಿಮಗೆ ಅಷ್ಟೇ ಗೊತ್ತಿರುತ್ತೆ ಇದು ಸ್ಯಾಮ್ಸಂಗ್ ರಿಂಗ್ ಅಂತೇಳಿ. 33,000 ಜಾಸ್ತಿನೇ ಆಯ್ತು. ಹಾಗೆ ಬಂದ್ಬಿಟ್ಟು ಸ್ಯಾಮ್ಸಂಗ್ ಹೆಲ್ತ್ ಆಪ್ ಇರುತ್ತಲ್ಲ, ಈ ಒಂದು ಆಪ್ ಅಲ್ಲಿ ಎಲ್ಲ ಡಾಟಾನು ಕೂಡ ನಿಮಗೆ ಇಲ್ಲಿ ರೆಕಾರ್ಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವರು ಆದ್ರೆ ಹೇಳ್ತಿದ್ದಾರೆ. ಈ ಒಂದು ಪ್ರೈಸಸ್ ನಿಮಗೆ ಯಾವ ರೀತಿ ಅನ್ನಿಸ್ತು ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮೇಜರ್ ಆಗಿ ಈ ಸಲ ಎಲ್ಲ ಪ್ರೈಸಸ್ ಕೂಡ ಜಾಸ್ತಿ ಆಗಿದೆ. ಲಾಸ್ಟ್ ಇಯರ್ ಇಷ್ಟೆಲ್ಲ ಪ್ರೈಸಸ್ ಜಾಸ್ತಿ ಆಗಿರಲಿಲ್ಲ. ಈ ಸಲ ಆಲ್ಮೋಸ್ಟ್ ಆಲ್ ಎಲ್ಲಾ ಪ್ರಾಡಕ್ಟ್ಸ್ ಮೇಲೂ ಕೂಡ ಸ್ಯಾಮ್ಸಂಗ್ ಅವರು ಪ್ರೈಸಸ್ ನ ಜಾಸ್ತಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಗೈಸ್, ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಗೈಸ್.